ನಮಸ್ಕಾರ ರೀ ಎಲ್ಲರಿಗೂ. ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಶೇಂಗಾ ಚಕ್ಕಿ ಮಾಡೀವ್ರಿ. ಶೇಂಗಾ ಚಕ್ಕಿ ಪೂರ್ತಿ ಅಪ್ಪುಟ ಕಾಳದ್ದಂತೂ ಮಾಡಿಲ್ರಿ. ನಾವು ಸ್ವಲ್ಪ ಮಿಕ್ಸಿಗೆ ಹಾಕಿವ್ರಿ. ದಪ್ಪ ದಪ್ಪ ಹಾಕೊಂಡು ಕೆಸಿಂದ ಇಲ್ಲಿ ಮಾಡೋದು, ಅದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲಿ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ ಇಲ್ಲಿ 1 ಕಪ್ ಶೇಂಗಾ ತಗೊಂಡಿವ್ರಿ. ನಾವು 1 ಕಪ್ಪಿಂದನ ಮಾಡೀವ್ರಿ. ಅಗ್ದಿ ಉರಿ ಸ್ಲೋ ಇಟ್ಟ ಇಂಥ ಪಾತ್ರೆ ಇತ್ತಂದ್ರೆ ಇಂಥ ಪಾತ್ರೆ ಒಳಗೆ ಹುರ್ಕೋಬೇಕ್ರಿ. ಶೇಂಗಾ ಒಟ್ಟ ಹೊತ್ತಂಗಿಲ್ಲ, ಚಂದಂಗೆ ಹುರಿತಾವ್ರಿ. ಈಗ ಅಲ್ಯೂಮಿನಿಯಂ ಪಾತ್ರೆ ಒಳಗತಿ ಹುರ್ಕೋತಂದ್ರೆ ಜಲ್ದಿನ ಒಟ್ಟ ಕರ್ಗಾಗಿ ಬಿಡ್ತಾವ್ರಿ. ಶೇಂಗಾ ಈ ರೀತಿ ಇತ್ತಂದ್ರೆ ಇದ್ರೊಳಗೆ ಹುರ್ಕೋರಿ ಚಂದ. ಭಾಳ ಸೊಟ್ಟೆ ಅಂತೂ ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಉಚ್ಚಿ ಬರ್ತಾವ್ರಿ. ನೋಡ್ರಿ ಈಗ ಅದನ್ನ ಚಂದಂಗೆ ಎಲ್ಲ ಬ್ಯಾಳಿ ಮಾಡ್ಕೊಂಡ ಈ ರೀತಿ ಮಿಕ್ಸಿಗೆ ಹಾಕೊಂಡ್ ಬಂದೀವಿ ನೋಡ್ರಿ. ನಾವು ಒಂದು ಸ್ವಲ್ಪ ದಪ್ಪ ದಪ್ಪ ಇಲ್ಲಿ 1 ಕಪ್ ಶೇಂಗಾ ತಗೊಂಡ್ರೆ ಅರ್ಧ ಕಪ್ ಬೆಲ್ಲ ತಗೊಂಡಿವ್ರಿ. ನಾವು ತುಂಬ ತಗೊಂಡಿಲ್ರಿ. ಶೇಂಗಾ ತಗೊಂಡು ಕಪ್ಪಿಲ್ಲೇನ ಕರೆ. ಅದಕ್ಕೆ ಆನ್ ಮಾಡ್ಕೋದಕ್ಕೆ ನಾವು ನೀರು ಹಾಕಿಲ್ರಿ. 1 ಚಮಚೆ ತುಪ್ಪ ಹಾಕಿವ್ರಿ ನಾವು. ನೋಡ್ರಿ ಈಗ ಅದ ತುಪ್ಪದ್ಲೇನ ಆನ್ ತಗೊಂಡಿವ್ರಿ ಅಷ್ಟ. ನೋಡ್ರಿ ಪೂರ್ತಿ ಬೆಲ್ಲ ಕರ್ಗೋವರೆಗೂ ಈ ರೀತಿ ಕೈ ಬಿಡ್ಲಾರ್ದ ತಿರುಗಾಡ್ಬೇಕ್ರಿ. ಯಾಕಂದ್ರೆ ಕೈ ಬಿಡ್ತಂದ್ರೆ ಕಣ್ಣು ಹಂಗ ಉಳಿತೈತಿ, ಪಾಕ ಬಂದು ಬಿಡ್ತೈತ್ರಿ ಅದು. ಅದಕ್ಕೆ ಈ ರೀತಿ ಒಟ್ಟು ಗರ್ ತಿರ್ಕೋತ ಇರ್ಬೇಕ್ರಿ. ಶೇಂಗಾ ಚಕ್ಕಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ಈಗ ನಾವು ಏನು ತೋರಿಸಿವು ಈ ರೀತಿ ಕರೆಕ್ಟಾಗಿ ಮಾಡಿ ನೋಡ್ರಿ ಹೆಂಗಾಗೈತೆ ಅನ್ನೋದು ನಮ್ಗೆ ಕಮೆಂಟ್ನೇ ತಿಳಿಸ್ರಿ. ನೋಡ್ರಿ ಈಗ ಈ ರೀತಿ ತಿರುಗಾಡ್ಬೇಕ್ರಿ. ಇಲ್ಲಿ ಬಂದೈತಿಲ್ಲೋ ಆನ್ ಅನ್ನೋದಕ್ಕೆ ನಿಮಗೆ ನೀರಾಗ ಹಾಕಿ ತೋರ್ಸಾಕತ್ತೀವಿ ನೋಡ್ರಿ. ನೋಡ್ರಿ ಈಗ ಈ ರೀತಿ ಗಟ್ಟಿ ಆಗ್ಬೇಕ್ರಿ. ಅದು ಹೊಳ್ಮಾಡಿ ಉಗಿದ್ರೆ ಟನ್ನ ಸಪ್ಪಳು ಬರ್ಬೇಕ್ರಿ. ಅದು ಅಲ್ಲಿವರೆಗೆ ಪಾಕ ಇದನ್ನ ಮಾಡ್ಬೇಕ್ರಿ. ಈಗ ನೋಡ್ರಿ ರೆಡಿ ಬಂದೈತಿ ನಮ್ದು. ಇಲ್ಲಿ ಪಾಕ ಪುಡಿ ಮಾಡಿದಂಥ ಶೇಂಗಾ ಅದ್ರೊಳಗೆ ಸೇರಿಸಿದೀವಿ ನೋಡ್ರಿ ನಾವು. ನೋಡ್ರಿ ಈಗ ಇಲ್ಲಿ ಇದು ರೆಡಿ ಹಾಕಿರ್ತೈತಿ. ಅಲ್ಲಿ ಒಂದು ಯಾವುದಕ್ಕರ ನೀವು ಚಪಾತಿ ಮಾಡು ಮನಿ ಮ್ಯಾಲರ ಆಗಲಿ, ಒಂದು ಪಳಿ ಮ್ಯಾಲರ ಆಗಲಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೋಬೇಕ್ರಿ. ಫಸ್ಟ್ ಕರೆಕ್ಟಂಗೆ ಇಟ್ಕೊಂಡು ಕೆಸಿಂದ ಇದು ರೆಡಿ ಆದ್ಗುಪ್ಲೆ ಅದ್ರ ಮ್ಯಾಲ ಸುರುದ್ರಿ ಇದನ್ನ. ನೋಡ್ರಿ ಈಗ ನಾವಿಲ್ಲೇ ಇದಕ್ಕೆ ತುಪ್ಪ ಹಚ್ಚಿ ಇಟ್ಕೊಂಡಿವ್ರಿ. ಈಗ ನೋಡ್ರಿ ಮಾಡಿದಂಥ ಶೇಂಗಾದ್ದು ಇದ್ರೊಳಗೆ ತಂದ ಸುರುವಾಕತ್ತೀವಿ ನೋಡ್ರಿ. ಆನ್ ಮಾತ್ರ ಕಡಕ್ಕಾಗಿ ತಗೋಬೇಕ್ರಿ. ಅಂದ್ರನ ಶೇಂಗಾ ಚಕ್ಕಿ ಅಗ್ದಿ ಕ್ರಿಸ್ಪಿ ಆಕತ್ರಿ ಅದು. ನೋಡ್ರಿ ಬೆಲ್ಲನಿಗೆ ಈಗ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಈ ರೀತಿ ಅದನ್ನ ತೀಡ್ಬೇಕ್ರಿ. ಹಿಂಗೆ ನಮಗೆ ತಿಳುಬೇಕಾದ್ರೆ ತಿಡುದ್ರಿ. ಇನ್ನೊಂದು ಸ್ವಲ್ಪ ತೆಳ್ಳಗ ಮಾಡ್ಕೋದು. ಮತ್ತು ದಪ್ಪ ಇರಲಿ ಅಂದ್ರೆ ಸ್ವಲ್ಪ ಅಡಾಗ್ಲ ಮಾಡಿ ಬಿಟ್ಟು ಬಿಡುದ್ರಿ. ನಾವು ನೋಡ್ರಿ ಇತ್ತಾಗ ತಿಳುನಲ್ಲ ದಿಪ್ಪು ಅಲ್ಲ ಮೀಡಿಯಮ್ ತೀಡ್ಕೊಂಡದೀವು. ಶೇಂಗಾ ಚಕ್ಕಿ ಅಂತೂ ಭಾರಿ ಮಸ್ತ್ ಎದ್ದೈತ್ರಿ. ಭಾಳ ಪೂರ್ತಿ ಆರಿದ್ದಿಂದು ಮತ್ತು ಕೊರಿಬಾರ್ದ್ರಿ. ಅದನ್ನ ಒಂದು ಸ್ವಲ್ಪ ಬಿಸಿ ಇರ್ತಾನ ಕೊರೋದ್ ಬಿಡುದ್ರಿ. ಎಬ್ಸೋದು ಹಿಂದಾಗಡಿಸಿ ಎಬ್ಬಸ್ವಲ್ರಕ್ಕವ್ತಾರ. ನೋಡ್ರಿ ಈಗ ಇಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಂಡಿವ್ ನೋಡ್ರಿ. ಜಲ್ದಿನ ಹಾಕತ್ರಿ. ಇದಂತರೂ ಭಾಳ ಲೇಟ್ ಆಗೋದಿಲ್ಲ. ನೋಡ್ರಿ ಈಗ ಈ ರೀತಿ ನಾವು ಪೂರ್ತಿ ಸಣ್ಣ ಏನು ಮಾಡಿಲ್ರಿ, ಒಂದು ಸ್ವಲ್ಪ ದೊಡ್ಡನ ಮಾಡ್ಕೊಂಡದೀವು. ಇಷ್ಟು ಕರ್ಕೊಂಡ್ಬಿಟ್ರೆ ಮುಗಿದ್ ಬಿಡ್ತ್ರಿ ಇದು. ನೋಡ್ರಿ ಇಲ್ಲೇ ಈ ರೀತಿ ಒಂದು ಸ್ವಲ್ಪ ಬಿಸಿ ಇರ್ತಾ ಕೊರದ ಒಂದು 10 ನಿಮಿಷ ಬಿಟ್ಟು ಬಿಡುದ್ರಿ. ಆ ನಂತರ ತೆಗಿದ್ ನೋಡ್ರಿ ಇಲ್ಲೇ ತೆಗಿದ್ ತೋರ್ಸಾಕತ್ತೀವಿ ನಾವು. ನೋಡ್ರಿ ಈಗ ಈ ರೀತಿ ಹೆಂಗ ಕಾನೆ 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 ಎದ್ದು ಬಂದಾವ ನೋಡ್ರಿ ಶೇಂಗಾ ಚಕ್ಕಿವ. ಭಾರಿ ಬೆಸ್ಟ್ ಆಗೈತ್ರಿ ಶೇಂಗಾ ಚಕ್ಕಿ ಅಂತೂ. ಇವೆಲ್ಲ ಪಂಚಮಿ ರೆಸಿಪಿ ಈಗಾಗಲೇ ಎಲ್ಲ ಥರ ಅಮ್ಮನ ಅಡುಗೆ ಚಾನಲ್ದಾಗ ಉಂಡಿಗಳು ಎಲ್ಲ ಹಾಕಾಕತ್ತೀವ್ರಿ. ಒಂದ್ಸಲ ಹೋಗಿ ನೋಡಿ ಬರ್ರಿ ಹೆಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ. ಕರೆಕ್ಟಾಗಿ ತೋರಿಸಿವ್ರಿ ಎಲ್ಲ ಥರ. ನೋಡ್ರಿ ಈಗ ಎಷ್ಟು ತೆಳ್ಳಂಗೆ ಮುರಿಯಾಕತೈತಿ ನೋಡ್ರಿ. ಎಲ್ಲೆಲ್ಲಿ ಕಟ್ ಮಾಡಿದ್ವಿ ಅಷ್ಟ ಕಾನೆ ಕಾನೇನ ಮುರಿಯಾಕತೈತ್ರಿ. ನೋಡ್ರಿ ಇದೇ ರೀತಿನ 1 ಕಪ್ಪಿಂದ ಅಷ್ಟು ನೋಡ್ರಿ ಇದು. ನೋಡ್ರಿ ಈಗ
ಅಷ್ಟ ಕಡ್ಕೊಂಡ್ರೆ ಅಷ್ಟ ಬರ್ಬೇಕು. ಆ ರೀತಿ ಅಷ್ಟ ಕರೆಕ್ಟಾಗಿ ತೆಳ್ಳಗೆ ಹಾಕೋದ್ರಿ. ಭಾಳ ದಿಪ್ಪು ಆದ್ರೆ ಸರಿ ಆಗೋದಿಲ್ಲ ನೋಡ್ರಿ. ಈಗ ಮಾಡಿದಂಥ ಶೇಂಗಾ ಚಕ್ಕಿ ಎಲ್ಲ ತಂದು ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ. ಈಗ ಈ ರೀತಿ ಅಷ್ಟು ಹಾಕೊಂಡಿವಿ ನೋಡ್ರಿ ಪ್ಲೇಟಿಗೆ. ನೋಡ್ರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ